ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಆರ್ ಜೆ ಬೈಕರ್ ಕನ್ನಡಿಗ. ಒಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ವಿಡಿಯೋ ಮಾಡ್ತಿರೋದೇನೆಂದರೆ, ನನ್ನ ಬೈಕ್ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ. ನಂದು KTM ADV 250 ಬಗ್ಗೆ. ನನ್ನ ಬೈಕ್ ತೊಗೊಂಡು ಆಲ್ಮೋಸ್ಟ್ 1.5 ಇಯರ್ ಮೇಲಾಗ್ತಾಯಿದೆ. ಈಗ 11,700 ಏನೋ ಓಡಿದೆ. ನಿಮಗೆ ಪರ್ ಲೀಟರ್ಗೆ ಒಂದು 32ರಿಂದ 35 ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ. ನನಗಿದುವರೆಗೂ ನಾನು ಟಾಪ್ ಸ್ಪೀಡು 100 ಮೇಲೆ ಹೋಗಿರೋದ್ರಿಂದ ಒಂದು 32-30 ಲಾಸ್ಟು. 70-60 ಮೇಂಟೈನ್ ಮಾಡ್ಕೊಂಡ್ಬಂದರೆ ನಿಮಗೆ ಕರೆಕ್ಟಾಗಿ 40 ಗಂಟನೂ ಬರುತ್ತೆ. ನನಗೆ ಬಂದಿದೆ ಆ್ಯಕ್ಚುಲಿ ಮೈಲೇಜು ನನ್ನ ಬೈಕಲ್ಲಿ. ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 200 mm ಇದೆ. ಇಂಜಿನ್ ಬಂದ್ಬಿಟ್ಟು ಲಿಕ್ವಿಡ್ ಕೂಲ್ಡ್ ಇಂಜಿನು, ಸಿಂಗಲ್ ಸಿಲಿಂಡರ್ ಬೈಕು. ಗಾಡಿ ವೆಯ್ಟ್ ಬಂದು 177 kg ಇದೆ. ಫ್ಯೂಲ್ ಕೆಪಾಸಿಟಿ 14.5 ಲೀಟರ್ಸು. ಇದು ಬಂದು ಅಡ್ವೆಂಚರ್ ಆ್ಯಂಡ್ ಟೂರ್ ಆಫ್ ರೋಡ್ ಬೈಕರು. ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. 6 ಸ್ಪೀಡು ಗೇರ್ ಬಾಕ್ಸ್ ಇದೆ. ನಿಮಗೆ 6 ಸ್ಪೀಡ್ ಬರುತ್ತೆ. ಒಂದು ಫ್ರಂಟು, ಇನ್ನು ಮಿಕ್ಕಿದೆಲ್ಲ ಬ್ಯಾಕು. 5 ಹಿಂದೆ, ಒಂದು ಮುಂದೆ ಇದೆ ಗೇರು. ಇದು ಟಾಪ್ ಸ್ಪೀಡ್ ಬಂದು 140 ಅಂತ ಹಾಕಿದ್ದಾರೆ ಇದರಲ್ಲಿ. ಆದರೆ ಇದರಲ್ಲಿ ಟಾಪ್ ಸ್ಪೀಡ್ ಬಂದು 149 ಗಂಟನೂ ರೀಚ್ ಮಾಡ್ಬೋದು. ಒಬ್ಬರೇ ಇದ್ದರೆ ಆರಾಮಾಗಿ ನೀವು 150 ತನಕನೂ ಹೋಗ್ಬೋದು. ನಾನು ಹೋಗಿರೋ ಟಾಪ್ ಸ್ಪೀಡ್ ಬಂದು 140 ಲಾಸ್ಟ್ ಅಷ್ಟೇ. ಬೈಕ್ದು ಸೌಂಡ್ ಕೇಳಿಸ್ಕೊಳ್ಳಿ. ಡ್ರೈವ್ ಮಾಡ್ತೀನಿ ಈಗ. ಇದ್ರದ್ದು ಇಂಡಿಕೇಟ್ರ್ ಬಂದ್ಬಿಟ್ಟು LED ಇದೆ. ಆ LED ಮಸ್ತಾಗಿದೆ ಇಂಡಿಕೇಟ್ರ್ ಮಾತ್ರ. ಎಷ್ಟೇ ದೂರ ಇದ್ರೂ ಕ್ಲೀನಾಗಿ ಕಾಣುತ್ತೆ. ಈಗ ಒಂದು ಆಫ್ ರೋಡ್ಗೆ ಹೋಗ್ತಾ ಇದ್ದೀವಿ. ಆ ಆಫ್ ರೋಡ್ ಪ್ಲೇಸ್ನ ನಾನು ಅಲ್ಲೇ ಹೋಗಿ ತೋರಿಸ್ತೀನಿ ನಿಮಗೆ. ರೋಡಲ್ಲಿ ಹೆಂಗಿದೆ ಮತ್ತು ಮಾಮೂಲಿ ಹೈವೇ ರೋಡಲ್ಲಿ ಹೆಂಗಿದೆ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಗಾಡಿ ಸೆಕೆಂಡಲ್ಲಿ ಇತ್ತಲ್ಲ, ಅದಕ್ಕೆ ಆಫ್ ಆಯ್ತೈತೆ. ನಿನ್ನ ಒಂದು ಕಷ್ಟಕ್ಕೆ ಲೂಟಿ. ಓಹೋ, ಏನು ಕಲ್ಲುಗಳು ಹಿಂಗೆದ್ದಾವೆ. ಈಗೆಲ್ಲ 390 ಅಡ್ವೆಂಚರು, ಎಕ್ಸು, ಸ್ಟ್ಯಾಂಡರ್ಡು ಅಂತ 3-4 ಗಾಡಿ ಬಿಟ್ಟಿದ್ದಾರೆ. ಇಲ್ಲ, ಹತ್ತೋದಿಗೆಲ್ಲ ಕಷ್ಟ. ಹತ್ತುತ್ತಲ್ಲ. ಇದು ನಾನು ತೊಗೊಂಡಿದ್ದು 6 ಮಂತ್ಸ್ಗೇನೋ 3 ಮಂತ್ಸ್ಗೇನೋ ಅದೆಲ್ಲ ಬಿಟ್ಟಿದ್ದು. ಅಡ್ವೆಂಚರು, ಎಕ್ಸ್ ಅಂತ ಬೇರೆ ಇನ್ನೊಂದು ಯಾವುದೋ ಇದೆ ಅಡ್ವೆಂಚರು. ಅದೆಲ್ಲನೂ ಸೇಮ್ ಫ್ಯೂಚರ್ಸ್ ಎಲ್ಲ ನನ್ನ ಥರನೇ 250 ADV ಥರನೇ. ಫುಲ್ಲು ಆಫ್ ರೋಡ್ ಅಂದ್ಕೊಳ್ಳಿ ಇವತ್ತು. ಜಸ್ಟ್ ನಾನು ಆಫ್ ರೋಡಲ್ಲಿ ಹೆಂಗೆ ಹೋಗುತ್ತೆ ಗಾಡಿ ಅಂತ ನಾನು ವೀಡಿಯೋ ಮಾಡೋಕ್ತಿರೋದು, ಬೇರೆ ಏನು ಉದ್ದೇಶ ಇಲ್ಲ. ಫಸ್ಟಲ್ಲೇ ಬರಬೇಕು ಬೆಟ್ಟ ಹತ್ಸೋಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್, ನಮಸ್ಕಾರ ಎಲ್ಲರಿಗೂ.